ನಮ್ಮ ದೊಡ್ಡಬಳ್ಳಾಪುರದ ಈ ತಾಯಂದ್ರು ಕೆಲಸ ಮಾಡುವ ಕ್ಷೇತ್ರಗಳು ಬೇರೆ ಆಗಿರ್ಬೋದು, ಅವರು ತೊಡುವಂತಹ ಉಡುಪುಗಳು ಸಹ ಬದಲಾಗ್ಬೋದು. ಆದರೆ ಶ್ರಮ ಎಷ್ಟೇ ಇರಲಿ, ಸಂಜೆ ಮನೆಗೆ ಹೋದಾಗ ಮಕ್ಕಳ ಮೇಲೆ ಅವರು ತೋರುವಂಥ ಪ್ರೀತಿ ಮತ್ತು ಮಮತೆ ಮಾತ್ರ ಒಂದೇ ಸಮನದ್ದಾಗಿರುತ್ತದೆ. ವೃತ್ತಿ ಯಾವುದಾದ್ರೇನು ಪ್ರೀತಿಗೆ ಮಾತ್ರ ಬೆಲೆ ಕಟ್ಟಕ್ಕಾಗದೇ ಇರುವಂಥದ್ದು. ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ. ನಮಸ್ಕಾರ. ನಾನು ನನ್ನ ತಾಯಿಯಿಂದ ಕಲ್ತಿದಂಥದ್ದು ಎಲ್ರಿಗೂ ಸಹಾಯ ಮಾಡುವಂಥದ್ದು ಮತ್ತೆ ಅಡುಗೆ ಮಾಡುವಂಥದ್ದು. ನನಗೆ ತುಂಬಾ ಶಕ್ತಿ ಧೈರ್ಯವನ್ನ ತುಂಬಿದ್ದಾರೆ. ಅದು ನಾನು ಸಹ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸದ ಮೂಲಕ ಅವ್ರಿಗೂ ಸಹ ನಾನು ವಿತರಿಸ್ತಾ ಇದ್ದೀನಿ. ಹಾಗೆ ಈ ಒಂದು ದೀಪು ಮಸಾಲದವರ ಕಡೆಯಿಂದ ಮತ್ತೆ ನನ್ನ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಆಲ್. ಹ್ಯಾಪಿ ಮದರ್ಸ್ ಡೇ. ದೊಡ್ಡಬಳ್ಳಾಪುರದ ಸಮಸ್ತ ಜನತೆಗೆ ಹ್ಯಾಪಿ ಮದರ್ಸ್ ಡೇ. ದೊಡ್ಡಬಳ್ಳಾಪುರದ ಸಮಸ್ತ ಜನತೆಗೆ ದೀಪು ಮಸಾಲಾ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ನಮ್ಮ ಕಡೆಯಿಂದ ದೀಪು ಮಸಾಲಾ ಪೌಡರ್ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ನಮಸ್ತೆ, ನಾನು ಡಾಕ್ಟರ್ ಇಂದಿರಾ. ಒಂದು ದೀಪು ಮಸಾಲಾ ಕಡೆಯಿಂದ ಇವತ್ತೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಹೇಳ್ತಾರೆ. ಜಗತ್ತಿಗೆ ಬೇಕು ಜನನಿ ಜನಕ. ತಾಯಿ ಒಲುಮೆ ಇದ್ರೆ ಮಾತ್ರ ಮಗು ಬೆಳೆಯಕ್ಕಾಗತ್ತೆ. ತಾಯಿ ಒಲುಮೆಯೇ ಜಗವು, ಅದನ್ನ ಹೇಳ್ತೀನಿ. ಇಡೀ ಪ್ರಪಂಚದಲ್ಲಿ ಬೆಂದಿರುವಂತಹ ಜೀವ ವೈವಿಧ್ಯಗಳೆಲ್ಲವೂ ತಾಯಿಯ ಶಕ್ತಿಯಿಂದ, ತಾಯಿ ಒಲುಮೆಯಿಂದ ಮತ್ತು ತಾಯಿ ಬೆಳೆಸೋದ್ರಿಂದ ಮಾತ್ರ ಬಂದಿದೆ. ತಾಯಿ ಅಷ್ಟು ಪ್ರಮುಖವಾಗಿರುವಂತಹ ಲೇಡಿ ನಮ್ಮ ಒಂದು ಜೀವನದಲ್ಲಿ. ಅವರ ವಿಷಯನ ನಾವು ಮರೀಬಾರ್ದು. ಹಾಗೆ ನಾವು ತಾಯಂದ್ರಾಗಿರುವಾಗ ಅದೇ ಶಕ್ತಿಯನ್ನು ನಮ್ಮ ಮುಂದಿನ ಜನಾಂಗಕ್ಕೆ ಕೊಡಬೇಕು. ಎಲ್ಲರಿಗೂ ತಾಯಂದ್ರ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ಹ್ಯಾಪಿ ಮದರ್ಸ್ ಡೇ.